ಆತ್ಮೀಯ ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ಕನ್ನಡ ವ್ಯಾಕರಣ ಕ್ಲಾಸ್ಗೆ ಆತ್ಮೀಯವಾದಂಥ ಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ಈ ಕ್ಲಾಸ್ 6ರಿಂದ 10ನೇ ತರಗತಿ ಓದುತ್ತಿರುವಂಥ ವಿದ್ಯಾರ್ಥಿಗಳಿಗೆ ಮತ್ತು 3, 4, 5ನೇ ತರಗತಿ ವಿದ್ಯಾರ್ಥಿಗಳಿಗೆ, ನವೋದಯ, ಆದರ್ಶ, ಆಳ್ವಾಸ್, ಮೊರಾರ್ಜಿ ಪರೀಕ್ಷೆಯನ್ನು ಬರೆಯುತ್ತಿರುವಂಥ ವಿದ್ಯಾರ್ಥಿಗಳಿಗೆ ಎಲ್ಲರೂ ಕೂಡ ಉಪಯೋಗವಾಗುವಂಥ ಕ್ಲಾಸ್. ಅದಕ್ಕಾಗಿ ಕ್ಲಾಸನ್ನು ನೀಟಾಗಿ ನೋಡ್ಕೊರಿ. ಹಾಗೆ ಅದನ್ನು ವಿಡಿಯೋ ಸ್ಟಾಪ್ ಮಾಡಿಕೊಂಡು ನೋಟ್ಸ್ ಕೂಡ ಮಾಡ್ಕೊರಿ. ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಈ ಒಂದು ವಿಡಿಯೋ ಏನು ಮಾಡ್ಬೇಕಾ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಬೇಕು. ನೀವು ಪುರಾಣ ಶೇರ್ ಮಾಡ್ಬೇಕು. ಇವತ್ತಿನ ಕನ್ನಡ ವ್ಯಾಕರಣ ಕ್ಲಾಸ್ ಒಳಗ ನಾವು ಇದ್ರ ಬಗ್ಗೆ ನೋಡ್ತಪ್ಪ ಅಂತ ಗೊತ್ತಾ, ಕಾಲಗಳು. ಈಗಾಗಲೇ ನೀವು ಹಿಂದಿನ ತರಗತಿಗಳು ಕೇಳ್ತೀರಿ. 6, 7, 8, 9ನೇ 10ನೇ ತರಗತಿ ವಿದ್ಯಾರ್ಥಿಗಳು ಕೂಡ ನಿಮ್ಮ ಹಿಂದಿನ ಕ್ಲಾಸ್ಗಳು ವ್ಯಾಕರಣದ ಬಗ್ಗೆ ಅಥವಾ ಕಾಲಗಳ ಬಗ್ಗೆ ಕೇಳ್ತೀರಿ. ಇದನ್ನು ನಾವು ಇಂಗ್ಲೀಷ್ ಒಳಗ ಟೆನ್ಸ್ ಅಂತ ಹೇಳಿ ಕರಿತೀವಿ. ಕಾಲಗಳನ್ನ ಇಂಗ್ಲೀಷ್ ಒಳಗ ಟೆನ್ಸ್ ಅಂತ ಕರಿತೀವಿ. ಅದನ್ನ ನೆಕ್ಸ್ಟ್ ಕ್ಲಾಸ್ ನೋಡ್ರಿ. ಹಂಗಾರೆ ಕಾಲ ಅಂದ್ರೆ ನೋಡೋದು ನೋಡ್ರಿ. ಮೊದಲು ಇನ್ನು ಕಾಲ ಅಂದ್ರೆ ಏನು ನೋಡ್ರಿ, ಒಂದು ಘಟನೆ ನಡೆದ ಸಮಯವನ್ನ ತಿಳಿಸುವಂತ ಪದಗಳಿಗೆ ನಾವು ಕಾಲಗಳು ಅಂತ ಕರಿತೀವಿ. ಏನು, ಒಂದು ಘಟನೆ ಯಾವುದಾಗಿರ್ಬೋದು, ಅದು ಒಂದು ಕೆಲಸ ಆಗಿರ್ಬೋದು, ಒಂದು ಕ್ರಿಯೆ ಆಗಿರ್ಬೋದು, ಅಥವಾ ಒಂದು ಘಟನೆ ಅದು ನಡೆದಿರುವಂತ ಸಮಯದ ಬಗ್ಗೆನ, ಅದು ಇವಾಗ ನಡೀತು ಅಥವಾ ಹಿಂದೆ ಮುಗಿದು ಹೋಗಿತ್ತು ಅಥವಾ ಮುಂದೆ ನಡೆಯುತ್ತು ಅನ್ನೋಂಥದನ್ನ ತಿಳಿಸೋ ಪದಗಳಿಗೆ ನಾವೇನು ಕರಿತೀವಿ, ಕಾಲಗಳು ಅಂತ ಕರಿತೀವಿ. ಹಾಗಾದ್ರೆ ಕಾಲಗಳಲ್ಲಿ ನಾವು 3 ಪ್ರಕಾರಗಳನ್ನ ನೋಡ್ತೀವಿ. ಕಾಲಗಳು ಎಷ್ಟು ಪ್ರಕಾರ ಮಾಡಿದ್ರು? 3 ಪ್ರಕಾರಗಳನ್ನಾಗಿ ವರ್ಗೀಕರಣ ಮಾಡ್ಯಾರ. ಎಷ್ಟು? 3 ಪ್ರಕಾರಗಳನ್ನಾಗಿ ವಿಂಗಡಣೆ ಮಾಡ್ಯಾರ. ಅವು ಯಾವ ಅನ್ನೋದು ನೋಡ್ರಿ. ಮೊದಲನೇದಾಗಿ ಭೂತಕಾಲ, ಎರಡನೇದು ವರ್ತಮಾನ ಕಾಲ, 3 ಭವಿಷ್ಯತ್ ಕಾಲ. ಏನು, ಒಂದನೇದು ಭೂತಕಾಲ ಅಂದ್ರೆ ಹಿಂದಾಗಿರುವಂಥದ್ದನ್ನ ತಿಳಿಸುವಂಥದ್ದು. ಎರಡನೇದು ವರ್ತಮಾನ ಕಾಲ, ಸದ್ಯ, ಪ್ರಸ್ತುತ. ಈ ಸದ್ಯ ಅಂದ್ರೆ ಎಂತ ನಾವು ಪ್ರಸ್ತುತ, ಈ ಸದ್ಯ ನಡೆಯುವಂಥ ಘಟನೆ ಬಗ್ಗೆ ತಿಳಿಸುವಂಥ ಕಾಲ ವರ್ತಮಾನ ಕಾಲ. ಭವಿಷ್ಯತ್ ಅಥವಾ ಭವಿಷ್ಯ, ನಿಮ್ಮ ಮನೆಗಳಿಗೆಲ್ಲ ಬಹುಶಃ ಬಂದಿರ್ತಾರೆ. ಅವ್ರು ಏನು ಹೇಳಂಗಿಲ್ಲ, ಮುಂದೆ ನಿಮ್ಮ ಜೀವನದಾಗ ಏನಾಗತ್ತೆ ಅಂತ ತಿಳಿಸ್ತಾರೆ ಅವ್ರು. ಅದಕ್ಕೆ ನಾವು ಒಂದು ಭವಿಷ್ಯ ಅಂತ ಕರಿತೀವಿ. ಅದನ್ನ ಕನ್ನಡ ವ್ಯಾಕರಣದಾಗ ಭವಿಷ್ಯತ್ ಕಾಲ ಅಂದ್ರೆ ಮುಂದೆ ಆಗುವಂಥ ಕಾಲದ ಬಗ್ಗೆ ತಿಳಿಸುವಂತ ಪದ. ಅದರಲ್ಲಿ ಮೊದಲನೇ ಕಾಲ ಭೂತಕಾಲ. ನೆನ್ಬಿಟ್ಟವ್ರಿ, ಮೊದಲನೇ ಕಾಲ ಭೂತಕಾಲ. ಅದರ ಪ್ರತ್ಯಯ ದ. ಒಂದು ದ ಪ್ರತ್ಯಯವನ್ನು ಎಲ್ಲಿ ನೋಡ್ಬೇಕು ಅಂದ್ರೆ ಕ್ರಿಯಾಪದ ನೋಡ್ಕೋಬೇಕು. ಕ್ರಿಯಾಪದ ನೋಡ್ಕೋಬೇಕು. ಆಲ್ರೆಡಿ ಗೊತ್ತೈತಿ, ಕರ್ಮಪದ, ಕ್ರಿಯಾಪದ ಮತ್ತು ಕರ್ತೃಪದ. ಏನು, ಕರ್ತೃಪದ, ಕರ್ಮಪದ, ಕ್ರಿಯಾಪದ ಅಂತ ಗೊತ್ತೈತಿ, ಆಲ್ರೆಡಿ ತಿಳಿಸಿನಿ. ಅಲ್ಲಿ ನೀವು ಈ ಪ್ರತ್ಯಯಗಳನ್ನ, ಈ 3 ಕಾಲಗಳ ಪ್ರತ್ಯವನ್ನ ಕ್ರಿಯಾಪದಗಳು ಮಾತ್ರ ನೋಡ್ಕೋಬೇಕು. ಹಿಂದೆ ಮುಗಿದು ಹೋದ ಘಟನೆಯ ಬಗ್ಗೆ ತಿಳಿಸುವ ಪದಗಳಿಗೆ, ಏನು ಹಿಂದೆ ಈಗಾಗಲೇ ಮುಗಿದು ಹೋಗಿರ್ಬೇಕದ, ಹಿಂದೆ ಆ ಕ್ರಿಯೆ ಅಥವಾ ಆ ಘಟನೆ ಮುಗಿದು ಹೋಗಿರ್ಬೇಕು ಅಂತ ಒಂದು ಘಟನೆಯ ಬಗ್ಗೆ ಏನ್ ತಿಳಿಸ್ತಾವಲ್ಲ ಪದಗಳು, ಆ ಪದಗಳಿಗೆ ನಾವು ಭೂತಕಾಲ ಅಂತ ಕರಿತೀವಿ. ಸರಿ, ಅರ್ಥ ಮಾಡ್ಕೊರಿ. ಈಗಾಗಲೇ ಆ ಕ್ರಿಯೆ ಅಥವಾ ಆ ಘಟನೆ ಮುಗಿದು ಹೋಗಿರ್ಬೇಕು, ಆಲ್ರೆಡಿ ಮುಗಿದು ಹೋಗಿರ್ಬೇಕು ಅಂತ ಪದಗಳಿಗೆ ಮಾತ್ರ ಏನಂತ ಕರಿತೀವಿ ನಾವು ಭೂತಕಾಲ ಅಂತ ಕರಿತೀವಿ. ಆದ್ರೆ ಆ ಭೂತಕಾಲದ ಪ್ರತ್ಯಯ ದ, ಅದು ದ ಪ್ರತ್ಯಯ. ಅದೆಲ್ಲ ಇರ್ತದೆ ನೋಡ್ರಿ. ಎಕ್ಸಾಂಪಲ್ ನೋಡ್ರಿ, ಉದಾಹರಣೆ. ಒಂದನೇದು ರಾಮನು ಶಾಲೆಗೆ ಹೋದನು. ಕರ್ತೃಪದ, ಕರ್ಮಪದ, ಕ್ರಿಯಾಪದ. ನಾ ಏನ್ ನೋಡ್ಬೇಕಂತ ಇದ್ದಿ, ಕ್ರಿಯಾಪದ ನೋಡ್ಬೇಕಂತ ಹೇಳಿ ನೋಡ್ರಿ. ಹೋದನು, ಇಲ್ಲೇ ದ ಪ್ರತ್ಯಯ. ನೀವು ಇಡೀ ವಾಕ್ಯ ನೋಡುವಂತ ಅವಶ್ಯಕತೆ ಎಕ್ಸಾಮ್ದಾಗ. ನಾವು ಜಸ್ಟ್ ಕ್ರಿಯಾಪದ ಒಳಗ ಯಾವ ಪ್ರತ್ಯಯ ನೋಡಿ ಸಾಕು, ನಾವು ಆಟೋಮೆಟಿಕ್ ಏನಾಗತ್ತಿ ಕಾಲಗಳ ಬಗ್ಗೆ ಗೊತ್ತಾಗುತ್ತೆ. ಒಂದು ಸ್ಟೂಡೆಂಟ್ ಮಾಡ್ತಾರೆ, ಇಲ್ಲಿ ಹುಡ್ತಾರ ತಪ್ಪು, ಅದೇನು ಹುಡ್ಕಂಗಿಲ್ಲ. ಯಾವಾಗ ಹುಡ್ಕಂಗಿಲ್ಲಪ್ಪ ಅಂದ್ರೆ ಕಾಲಗಳ ಬಗ್ಗೆ ಪ್ರಶ್ನೆ ಕೇಳಿದಾಗ ನೀವು ಡೈರೆಕ್ಟ್ ಅಲ್ಲಿ ಬರ್ಬೇಕ, ಕ್ರಿಯಾಪದಕ್ಕೆ ಬರ್ಬೇಕು. ಅದೇ ದ ಐತೋ, ವ ಐತೋ, ಉತ್ತ ಐತೆ ಅಂತ ಗೊತ್ತಾದ್ರೆ ನೀವು ಯಾವ ಕಾಲ ಅಂತೇಳಿ ತಿಳಿಸ್ತೀರಿ. 3 ಕಾಲಕ್ಕೂ ಒಂದೊಂದು ಪ್ರತ್ಯಯ ಬರ್ತಾವ. ಯಾವ 3 ಕಾಲಗಳಿಗೂ ಒಂದೊಂದು ಪ್ರತ್ಯಯ ಬರ್ತಾವ. ಆ ಪ್ರತ್ಯಯ ಕಾಲ ಹೇಳುವಾಗ ಹೇಳ್ತಾನ. ಆದ್ರೆ ಭೂತಕಾಲದ ಪ್ರತ್ಯಯ ಆಗತ್ತಿ ಇದ್ದ ಐತಿ. ಯಾವ ಕಾಲ ಆಕತಿ? ಭೂತಕಾಲ. ರಾಮನು ಶಾಲೆಗೆ ಹೋದನು. ಆಲ್ರೆಡಿ ಏನ್ ಮಾಡಿ, ಈಗ ಕ್ಲಾಸಿಗೆ ಹೋಗ್ಯಾನ. ಆ ಕೆಲಸ ಏನಾಗೈತಿ, ಆಲ್ರೆಡಿ ಮುಗಿದೋಗೈತಿ. ಘಟನೆ ಏನಾಗೈತದು, ಮುಗಿದು ಹೋಗೈತೆ ಅಂತ. ಯಾಕಂದ್ರೆ ಅವ್ರು ಶಾಲೆಗೆ ಆಲ್ರೆಡಿ ಹೋಗಿ ಮುಟ್ಟಾನಂತ. ನೆಕ್ಸ್ಟ್ ಇಲ್ಲೇ ದ ಪ್ರತ್ಯಯ. ಯಾವ ಪ್ರತ್ಯಯ ಐತಿ? ದ ಪ್ರತ್ಯಯ. ಸನ್ನಿಧಿ ನೃತ್ಯ ಮಾಡಿದಳು. ನೋಡ್ರಿ, ನಾವು ಇಡುವ ಹಾಕೊಂಡು ನೋಡುವಂತ ಅವಶ್ಯಕತೆ ಇಲ್ಲ, ಜಸ್ಟ್ ಕ್ರಿಯಾಪದ ನೋಡ್ರಿ ಸಾಕು. ಸನ್ನಿಧಿ ಮಾಡಿದಕ್ಕೆ ನೃತ್ಯವನ್ನ ಮಾಡಿದಳು, ಮಾಡಿ ಮುಗಿಸಾಡೈತಿ. ಯಾಕಂದ್ರೆ ಇಲ್ಲೇ ದ ಪ್ರತ್ಯಯ. ಯಾವ ಪ್ರತ್ಯಯ? ದ ಇತ್ತಪ್ಪ ಅಂದ್ರೆ ಯಾವ ಕಾಲ ಆಕತಿ? ಭೂತಕಾಲ ಆಗ್ತದೆ. ನೆಕ್ಸ್ಟ್ ರಾಜು ಊರಿಗೆ ಹೋದನು, ದ ಪ್ರತ್ಯಯ ಐತಿ. ಅವ ಆಲ್ರೆಡಿ ಏನ್ ಮಾಡಿದ, ಊರಿಗೆ ಹೋಗಿ ಮುಟ್ಟಿರ್ತಾನಂತ, ಮುಗಿದೋಗೈತಿ. ಆ ಕೆಲಸ ಏನಾಗೈತಿ, ಮುಗಿದೋಗೈತಂತ.